ಪಕ್ಕ ಅನ್ಕೊಂಡ್ರು ಇಂಡಿಯಾ ಈ ಮ್ಯಾಚ್ ಪಕ್ಕ ಗೆಲ್ಲುತ್ತೆ ಅಂತ, ಹಂಗೆ ಆಯ್ತು. ಮತ್ತೆ ಆಡ್ತಾ ಇರೋ ಪ್ಲೇಯರ್ಸ್ ಯಾರು, ಬರ್ತಾ ಇರೋ ಪ್ಲೇಯರ್ಸ್ ಯಾರು, KL ರಾಹುಲ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬೂಮ್ರಾ, ಈ ಪ್ಲೇಯರ್ಸ್ ಹೆಸರು ಕೇಳಿದ್ರೇನೆ ಅಪೋಸಿಟ್ ಟೀಮು ಪ್ರೆಷರ್ಗೆ ಹೊರಟೋಗ್ತಾರೆ. ಅಂಥದ್ರಲ್ಲಿ ಇವ್ರು ಆಡ್ತಾ ಇದಾರೆ ಅಂದ್ರೆ ಇನ್ನು ಹೇಳ್ಬೇಕಾ. ಇವನೇ ಅವ್ನ ಗುರು, ನಿನ್ನೆ ಆಗಿರೋ ಮ್ಯಾಚ್ ಇವತ್ತು ರಿವ್ಯೂ ಕೊಡ್ತಾ ಇದ್ದಾನೆ ಅನ್ಕೊಂಡ್ರ, ಪರವಾಗಿಲ್ಲ, ನಿನ್ನೆಗೆ ನಂಗೆ ಟೈಮ್ ಇರಲಿಲ್ಲ, ಅದಕ್ಕೆ ಇವಾಗ ರಿವ್ಯೂ ಕೊಡ್ತಾ ಇದ್ದೀನಿ. ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ. ನಾನೊಂದು ಲಾಸ್ಟಲ್ಲಿ ಒಂದು ಗಾಸಿಪ್ಸ್ ಹೇಳ್ತೀನಿ ಧೋನಿ ಅವ್ರ ಬಗ್ಗೆ. ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಜಸ್ಟ್ 4 ನಿಮಿಷದಲ್ಲಿ ಕ್ಲೋಸ್ ಮಾಡಾಕೋಣ. ಅಷ್ಟು ಜಾಸ್ತಿ ಹೋಗಂಗೂ ಬಿಡಬಾರ್ದು, ಹಂಗೆ ಕಮ್ಮಿನು. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಯಿತು 3:30ಗೆ. ಮತ್ತೆ ಟಾಸ್ ಕೂಡ ಆಯಿತು. ಟಾಸ್ ಇಂಡಿಯಾ ಗೆಲ್ಲಿಲ್ಲ, ಸೋತೋಯ್ತು. ತುಂಬ ಖುಷಿ ಆಯಿತು, ಯಾಕಂದರೆ ಲಾಸ್ಟ್ 7 ಮ್ಯಾಚಸ್ಸಿಂದ ಟಾಸ್ ಗೆದ್ಬಿಟ್ಟು ಆಲ್ಮೋಸ್ಟ್ ಆಲ್ ಮ್ಯಾಚಸ್ ಎಲ್ಲ ಸೋತೋದ್ವಿ. ಇವಾಗ ಆಪೋಸಿಟ್ ನಡೀತು. ಮತ್ತು ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಬಂದರು. ಮತ್ತು ಇಂಗ್ಲೆಂಡ್ ಬ್ಯಾಟರ್ಸ್ನ ಓಪನರ್ಸ್ನ ತುಂಬ ಹೊತ್ತು ಕ್ರೀಸಲ್ಲಿ ನಿಲ್ಲಕ್ಕೆ ಬೀಳಿಲ್ಲ ಗವರ್ನರ್ ಬರ್. ಈ ಓಪನರ್ಸ್ನ ಬೇಗ ಪೇವ್ಲಿಯನ್ ಕಳಿಸ್ಬಿಟ್ರು. ಮತ್ತೆ ಇನ್ನೂ ತುಂಬ ಖುಷಿಯಾಗಿದೆ ಏನಂದರೆ ಜಸ್ಪ್ರೀತ್ ಬುಮ್ರಾ ರಿಟರ್ನ್ ಆಗಿದ್ದು. ಅವರು ಹಾಕಿದ ಒಂದೇ ಸ್ಪೆಲ್ಗೆ ಹರಿಬ್ರೂಕ್ ಔಟ್ ಆಗಿ ಹೊರಟೋದ್ರು. ಜೋ ರೂಟ್ ಕ್ರೀಸಲ್ಲಿದ್ದು. ಜೋ ರೂಟ್ಗೆ ಏನಾದರೂ ಬಟ್ಲರು ಸಾಥ್ ಕೊಡ್ತಾರೆ ಅನ್ಕೊಂಡ್ರೆ ಪ್ರಸಿದ್ಧ ಕೃಷ್ಣ ಬಂದ್ಬಿಟ್ಟು ಅವ್ರನ್ನ ಕೂಡ ಪೆವಿಲಿಯನ್ ಕಳಿಸ್ಬಿಟ್ರು. ಪ್ರಸಿದ್ಧ ಕೃಷ್ಣ ಬಟ್ಲರ್ನಲ್ಲದೆ ಶ್ಯಾಮ್ ಕರಣ್ ಕೂಡ ಕಳಿಸ್ಬಿಟ್ರು ಪೆವಿಲಿಯನ್ಗೆ. ಮತ್ತೆ ಇಲ್ಲಿ ತುಂಬಾ ಪ್ರೆಷರ್ಗೆ ಹೋಗಿತ್ತು. ನಾನೆಲ್ಲೋ 150ಗೆ ಆಲ್ಔಟ್ ಆಗ್ಬಿಡುತ್ತೆ ಇಂಗ್ಲೆಂಡ್ ಅನ್ಕೊಂಡೆ. ಆದರೆ ಡಾವ್ಸನ್ ಅವ್ರ ಬ್ಯಾಟಿಂಗ್, ಅವ್ರ ಪಾರ್ಟ್ನರ್ಶಿಪ್ ಮತ್ತೆ ಜೋ ರೂಟ್ ಅವ್ರ ಪಾರ್ಟ್ನರ್ಶಿಪ್ ಇಂದ ಇಂಗ್ಲೆಂಡ್ನ 200 ಕರ್ಕೊಂಡೋದ್ರು. ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡಿಬಿಟ್ಟು 4 ವಿಕೆಟ್ ತೆಗೆದ್ಬಿಟ್ಟು 258ಗೆ ಆಲ್ಔಟ್ ಮಾಡ್ಬಿಟ್ಟು ಇಂಗ್ಲೆಂಡ್ನ. ನಮ್ಮವ್ರ ಬ್ಯಾಟಿಂಗ್ ಬಂದರು. ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ರೋಹಿತ್ ಶರ್ಮಾ ಅವ್ರ ಬಗ್ಗೆ. ಮತ್ತು ರೋಹಿತ್ ಶರ್ಮಾ ಭಾರಿ ಶಾಟ್ ಹೊಡಿಯೋಕ್ಕೆ ಹೋಗಿ ವಿಕೆಟ್ ಹಾಕ್ಬಿಟ್ರು. ಮತ್ತೆ ವಿರಾಟ್ ಕೊಹ್ಲಿ ಅವ್ರು ಬಂದರು. ವಿರಾಟ್ ಕೊಹ್ಲಿ ಅವರು ತುಂಬ ಬೇಗನೆ ಫೀಲ್ಡಿಂಗ್ ಹೊರಟೋದ್ರು ಆರ್ಚರ್ ಬೌಲಿಂಗ್ಗೆ. ಮತ್ತೆ T20 ಸೀರೀಸ್ ಥರ ಆಗುತ್ತೇನೋ ಅನ್ಕೊಂಡ್ರೆ ODI ಸೀರೀಸ್ ಕೂಡ ಶ್ರೇಯಸ್ ಅಯ್ಯರ್ ಸಾಥ್ ಕೊಟ್ಟರು ಶುಭ್ಮನ್ ಗಿಲ್ಗೆ. ಶುಭ್ಮನ್ ಗಿಲ್ಲು ಮತ್ತು ಶ್ರೇಯಸ್ ಅಯ್ಯರ್ ತುಂಬ ಜೊತೆ ಆಟ ಆಡಿದ್ರು. ಮತ್ತು ಶುಭ್ಮನ್ ಗಿಲ್ಲು ರಿಟೈರ್ಡ್ ಆಗಿ ಫೀಲ್ಡಿಂಗ್ ಹೊರಟೋದ್ರು. ಮತ್ತೆ ಇಲ್ಲಿ ಗೌತಮ್ ಗಂಭೀರ್ KL ರಾಹುಲ್ನ ಬಿಟ್ಬಿಟ್ಟು ವಾಷಿಂಗ್ಟನ್ ಸುಂದರ್ನ ಕಳಿಸಿದ್ರು. ವಾಷಿಂಗ್ಟನ್ ಸುಂದರ್ ಬೇಗನೆ ರನ್ಔಟ್ ಮಾಡಿಬಿಟ್ರು ಶ್ರೇಯಸ್ ಅಯ್ಯರ್ನ. ಮತ್ತೆ KL ರಾಹುಲ್ನ ಕಳಿಸಿದ್ರು. ಮತ್ತೆ KL ರಾಹುಲ್ ಅಷ್ಟೇನು ಕ್ರೀಸಲ್ಲಿ ನಿಲ್ಲಲ್ಲ, ಸ್ವಲ್ಪ ಹೊತ್ತೆ ನಿಲ್ತಿಬಿಟ್ಟು ಔಟ್ ಆಗ್ಬಿಟ್ಟು ಅವರು ಹೊರಟೋದ್ರು. ಮತ್ತೆ ಬಂದಿದೆ ಅಕ್ಷರ್ ಪಟೇಲ್. ಇವರು ಮತ್ತು ವಾಷಿಂಗ್ಟನ್ ಸುಂದರ್ ಇಬ್ರು 50-50 ಹೊಡ್ಕೊಂಡು ಲಾಸ್ಟ್ವರೆಗೂ ಮ್ಯಾಚ್ನ ಗೆಲ್ಸ್ಕೊಟ್ರು. ಇದು ನಿನ್ನೆ ಆಗಿದ್ದ ODI ಸೀರೀಸ್ ಒಂದು ಕತೆ. ಮತ್ತೆ ಲಾಸ್ಟಲ್ಲಿ ಗಾಸಿಪ್ಸ್ ಹೇಳ್ತೀನಿ ಅಂದಲ್ಲ, ಶ್ರೇಯಸ್ ಅಯ್ಯರ್, ವಾಷಿಂಗ್ಟನ್ ಸುಂದರ್ ಮತ್ತೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ನೋಡ್ಬಿಟ್ಟು, ಬ್ಯಾಟಿಂಗ್ ನೋಡ್ಬಿಟ್ಟು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾರೆ ಜಸ್ಟ್ ಕಾಮೆಂಟ್ ಮಾಡಿ. ಮತ್ತೆ ಧೋನಿ ಅವರು ರಾಂಚಿಯಲ್ಲಿ ನಡೆದಾಗ ಮ್ಯಾಚಸ್ ನೋಡಕ್ಕೆ ಬರ್ತಾ ಇಲ್ಲ. ಇವಾಗ ಇಂಗ್ಲೆಂಡಲ್ಲಿ ಆಡ್ತಾ ಇದ್ರೆ 1-2 ಮ್ಯಾಚ್ ನೋಡಕ್ಕಂತೂ ಬರ್ತಾ ಇದಾರೆ. ಏನಾದರೂ ಇಂಟ್ ಕೊಡ್ತಾ ಇದಾರಾ ಮೆಂಟರ್ ಆಗಿ ಬರಕ್ಕೆ? ಜಸ್ಟ್ ಕಾಮೆಂಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.